ಮೆಟ್ರೋ ಟಿಕೆಟ್ ದರ ಏರಿಕೆಯಲ್ಲೂ ಕೂಡ ರಣರಣ ರಾಜಕೀಯ ಶುರುವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಖಾಲಿ ಟ್ರಂಕ್ ಅನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ ಕೂಡ ಭಾಗಿಯಾಗಿದ್ದರು. ಸಂಸದ ತೇಜಸ್ವಿ ಸೂರ್ಯ ಸೇರಿ ಪ್ರತಿಭಟನಾ ಅಲ್ಲಿ ಭಾಗಿಯಾಗಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಎರಡು ಇದೆ ಅಷ್ಟೇ. ಏನೂ ಇಲ್ಲ ಸರ್. ಕಾಂಗ್ರೆಸ್ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಏನೂ ಇಲ್ಲ. ಖಾಲಿ ಟ್ರಂಕ್ ಇದೆ. ಟ್ರಂಕ್ ತಗೊಂಡು ಮೆಟ್ರೋ ಬಡವರು ಮೆಟ್ರೋದಲ್ಲಿ ಓಡಾಡೋದಕ್ಕೆ ಬಡವರಿಗೆ ಮೆಟ್ರೋದಲ್ಲಿ ಓಡಾಡಕ್ಕೆ ಅವಕಾಶ ಆಗಲಿಲ್ಲ, ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ಒಂಚೂರು ಕಾನೂನು ತಿಳಿಸಿ ನಮಗೂ ಹೇಳಿ. ಈಗ ಇದಿದ್ರೆ ಒಂದು ಪ್ರಾಬ್ಲಮ್. ಜನಕ್ಕೆ ಇದಿದ್ರು ಅಷ್ಟೇ ಇದ್ದಲೇ ಇದ್ರು ಜನ ಗೊತ್ತಿದೆ ಸರ್ ಈ ಸರ್ಕಾರ ಖಾಲಿ ಟ್ರಂಕು ಅಂತ. ಇದನ್ನೇನ್ ಹಾಕ್ಬೇಕಾಗಿಲ್ಲ. ಪೊಲೀಸರ ಮೊಬೈಲ್ ಸರ್ ಈಗ ಆಯ್ತಲ್ಲ. ಇವಾಗ ಈಗ ಬಿಡಿ, ಈಗ ಟ್ರಂಕ್ ತಗೊಂಡು ಹೋಗಬಾರದು ಅಂತ ಯಾವ್ದಿದೆ ಕಾನೂನು? ಒಂಚೂರು ಕಾನೂನು ತಿಳಿಸಿ ನಮಗೂ ಹೇಳಿ. ಈಗ ಇದಿದ್ರೆ ಒಂದು ಪ್ರಾಬ್ಲಮ್. ಜನಕ್ಕೆ ಇದಿದ್ರು ಅಷ್ಟೇ ಇದ್ದಲೇ ಇದ್ರು ಜನ. ಇವಾಗ ಫಸ್ಟ್ ಆಫ್ ಆಲ್ ಈ ಖಾಲಿ ಟ್ರಂಕ್ ಅಂತ ನಾವೆಲ್ಲ ಹೇಳಿರೋದು. ರಾಜ್ಯ ಸರ್ಕಾರನೇ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ. Given the present financial position of Government of Karnataka, state government may not continue to provide shadow cash budgetary support to metro ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ಸರ್ಕಾರ ಹೇಳಿದೆ. ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದ್ದೀವಿ. ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲಾ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಿದ್ವು, ಅದನ್ನು ನಮಗೆ ಮುಂದುವರ್ಸಕ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣ ಕಲೆಕ್ಟ್ ಮಾಡಿ ಹೆಚ್ಚುವರಿಯಾಗಿ ದರ ಏರಿಸಿ ಅಂತ ರಾಜ್ಯ ಸರ್ಕಾರ ಹೇಳಿಲ್ಲ. ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹೇಳಿರೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎರಡನೇದು ತಾತ್ಕಾಲಿಕವಾಗಿ ತಡೆಯಾಗಿದೆ. ಈ ತಾತ್ಕಾಲಿಕವಾಗಿ ಏನ್ ಇದೆ, ಪರ್ಮನೆಂಟ್ ಆಗಿ ಇವತ್ತು ಮೆಟ್ರೋ ಪ್ರೈಸ್ ನ ಕಡಿಮೆ ಮಾಡಬೇಕು. ಕಳೆದ 6 ತಿಂಗಳಿಂದ ನೀವು ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡಿದ್ರಿ, ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರಿ, ಮತ್ತೆ ಇವಾಗ 5% ಜಾಸ್ತಿ ಮಾಡಿದೀರಾ. ಇವತ್ತು ದುಬಾರಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಇದನ್ನ ಹೋರಾಟ ಮಾಡಿ ಬಂದ್ ಮಾಡಕ್ಕೆ ನಾವು ಮಾಡ್ತಾ ಇದೀವಿ. ಬೆಂಗಳೂರು ನಗರದ ಎಲ್ಲ ಎಂಪಿಗಳು, ಶಾಸಕರು ಇದ್ರ ಬಗ್ಗೆ ನಾವು ಪಾಲ್ಗೊಳ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಈಗ ಕಾಂಗ್ರೆಸ್ ಒಂದು ಆರೋಪ ಟ್ವೀಟ್ ಕೂಡ ಮಾಡ್ತಾ ಇದೆ. ಈ ಹಿಂದೆ ಬಿಜೆಪಿಯವರು ದರ ಏರಿಕೆ ಮಾಡಿದ ಸಂದರ್ಭದಲ್ಲಿ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದಿದ್ರು. ಆದ್ರೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ಸಂಬಂಧ ಇಲ್ಲ ಅಂದ್ಮೇಲೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸ ಯಾಕೆ ಮಾಡಿದ್ರು? ಇವತ್ತು ದೇಶದಲ್ಲಿ ಎಷ್ಟು ಮೆಟ್ರೋಗಳಿದೆ, ಎಲ್ಲ ಮೆಟ್ರೋಗಳನ್ನ ಪ್ರೈಸ್ ಎಲ್ಲೂ ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಬೆಂಗಳೂರಿನಲ್ಲಿ ಯಾತಕ್ಕೆ? ಇವರೇನೋ ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನ್ ಮಾಡಿದ್ರು, ಅದು ಯಾಕೆ ಪ್ರಪೋಸಲ್ ಕಳಿಸಿಲ್ಲ ಕೇಂದ್ರಕ್ಕೆ? ಕಳಿಸಿ, ಪ್ರಪೋಸಲ್ ಕಡಿಮೆ ಮಾಡಿ ಅಂತ ಕಳಿಸಿ. ಇದು ಮಾಡ್ದಲ್ಲ ನೀವು ಆರ್ಥಿಕವಾಗಿ ನೀವು ಇವತ್ತೇನು ಖಜಾನೆ ಖಾಲಿ ಆಗಿದೆ, ಆ ಖಜಾನೆ ತುಂಬಿಸ್ಕೊಳಕ್ ಮಾಡ್ತಾರ ನೀವು. ಎಲ್ಲೇ ನೀವು 50-60 ಸಾವಿರ ಕೋಟಿ ಏನ್ ನೀವು ಬೇರೆ ಕಡೆ ನೀವು ಕೊಟ್ಟಿದ್ರಿ, ಎಲ್ಲ ಕಡೆ ಫ್ರೀ ಇದ್ರ ಮೂಲಕ ಅದೆಲ್ಲ ಖಜಾನೆ ಖಾಲಿ ಆಗಿದೆ, ಪಾಪರ ಆಗಿದೆ. ಇವತ್ತು ಖಜಾನೆ ತುಂಬುವಕ್ಕೋಸ್ಕರ ಮಾಡ್ತಿದ್ದಾರೆ. ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿ. ಇವತ್ತು ನಾವು ರಾಜ್ಯ ಸರ್ಕಾರದಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ. ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಮೆಟ್ರೋ ಅಂತ ಅಂದ್ರೆ, ಜನಸ್ನೇಹಿ ಮೆಟ್ರೋ ಆಗಬೇಕು. ದುಬಾರಿ ಮೆಟ್ರೋ ಆಗಿದೆ ಅದಕ್ಕೆ ಸರ್. ಈಗ ಇವರು ಕಾಂಗ್ರೆಸ್ ಮಾಡ್ತಾರೆ ಇನ್ನೊಂದು ಆರೋಪ ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಿದ್ದೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆ ಅಂತ. ಅಲ್ಲ, ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನು ಮಾಡಿದ್ರು, ಇದಕ್ಕೆ ನಿವೃತ್ತ ಏನು ನ್ಯಾಯಾಧೀಶರು ಇವತ್ತು ಕರ್ನಾಟಕದ ನಿವೃತ್ತ ನ್ಯಾಯಾಧೀಶರು ಮಾಡಿದ್ದಾರೆ. ಈ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಮಾಡಬೇಕಾದ್ರೆ ಈ ಕರ್ನಾಟಕದಾಗ ಏನು ಅಧಿಕಾರಿಗಳಿದ್ದಾರೆ, ಏನ್ ಮೆಟ್ರೋ ಚೀಫ್ಗಳಿದ್ದಾರೆ, ಈ ಪ್ರಪೋಸಲ್ ಕಳಿಸಿ. ಲಾಸ್ಟ್ ಮುಖ್ಯಮಂತ್ರಿ ಕಡೆ ಮಾಡಿದ್ರಲ್ಲ, 25% ಕಡೆ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಗಲಾಟೆ. ಅದೇ ತರ ಮಾಡಿ ಸ್ಟಾಪ್ ಮಾಡಿ ನೀವು.
ಅದು ಬಿಟ್ಟು ಮೆಟ್ರೋ ರೈಲ್ ಮಾಡೋದು ಇದು ಒಂದು ಸರಿ ಕಾಣಿಸಲ್ಲ, ಅದಕ್ಕೆ ಹೋರಾಟ ಮಾಡ್ತೀವಿ. ಸಮಿತಿಯಲ್ಲಿ ಇಬ್ರು ಇದ್ರು ಕೂಡ ಇವು ಪ್ರಬೋಧನೆ ಕಳಿಸಿಲ್ಲ ರಾಜ್ಯ ಸರ್ಕಾರದಲ್ಲಿ. ಈಗ ರಾಜ್ಯ ಸರ್ಕಾರದಲ್ಲಿ ನೀವು ಸೂರ್ಯ ಅವರು ಕೊಟ್ಟಿದ್ದಾರೆ, ಯಾವ ತರ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವ್ರು ಏನು ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತ ಯಾವುದೇ ಮೀಟಿಂಗ್ ಅಲ್ಲಿ ಪ್ರೈಸ್ ಫಿಕ್ಸೇಷನ್ ಕಡಿಮೆ ಮಾಡಿಲ್ವಲ್ಲ. ಅದ್ ಬಿಟ್ಟು ಖಾಲಿ ಟ್ರಂಕ್ ಅಂತ ಯಾಕೆ ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಅವರಿಗೆ ಸುರಂಗ ಮಾರ್ಗವನ್ನ ಏನು ಅದು ಅಪೋಸ್ ಮಾಡಿದ್ರೆ ಅದಕ್ಕೆ ಬೈತೀರಾ. ಮೆಟ್ರೋ ಬಗ್ಗೆ MP ಅವರು ಮಾತಾಡಿದ್ರೆ ಅದಕ್ಕೆ ಖಾಲಿ ಟ್ರಂಕ್ ಅಂತೀರಾ. ನಿಮ್ ಉದ್ದೇಶ ಯಾರು ಮಾತಾಡ್ಲೇಬಾರ್ದಾ? ಮಾತಾಡೋದೇ ಒಂದು ಅಪರಾಧನ. ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ತೀವಿ ಅಂದ್ರೆ ಅರೆಸ್ಟ್ ಮಾಡ್ಕೊಳ್ಳಿ, ಜೈಲಿಗೆ ಹಾಕ್ಲಿ. ನಾವು ಯಾವುದೇ ಕಳ್ತನಗಳು ಬೇರೆ ಏನು ಮಾಡಿಲ್ಲ. ನಾವು ನಾಗರಿಕ ಪರವಾಗಿ ಹೋರಾಟ ಮಾಡ್ತೇವೆ ಸರ್. ನಾವು ಇವತ್ತು ದೇಶದಲ್ಲಿ ಎಷ್ಟು ಮೆಟ್ರೋಗಳಿದೆ, ಎಲ್ಲ ಮೆಟ್ರೋಗಳನ್ನ ಪ್ರೈಸ್ ಎಲ್ಲೂ ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಬೆಂಗಳೂರಿನಲ್ಲಿ ಯಾತಕ್ಕೆ? ಇವರೇನು ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನ್ ಮಾಡಿದ್ರು ಅದು ಯಾಕೆ ಪ್ರಪೋಸಲ್ ಕಳಿಸಿಲ್ಲ ಕೇಂದ್ರಕ್ಕೆ? ಕಳಿಸಿ, ಪ್ರಪೋಸಲ್ ಕಡಿಮೆ ಮಾಡಿ ಅಂತ ಕಳಿಸಿ. ನೀವು ಇದು ಮಾಡ್ದಲ್ಲ, ನೀವು ಆರ್ಥಿಕವಾಗಿ ನೀವು ಇವತ್ತೇನು ಖಜಾನೆ ಖಾಲಿ ಆಗಿದೆ, ಆ ಖಜಾನೆ ತುಂಬಿಸ್ಕೊಳಕ್ ಮಾಡ್ತಾರ ನೀವು. ಎಲ್ಲೇ ನೀವು 50-60 ಕೋಟಿ ಏನ್ ನೀವು ಬೇರೆ ಕಡೆ ನೀವು ಕೊಟ್ಟಿದ್ರಿ, ಎಲ್ಲ ಕಡೆ ಫ್ರೀ ಇದ್ರ ಮೂಲಕ ಅದೆಲ್ಲ ಖಜಾನೆ ಖಾಲಿ ಆಗಿದೆ, ಪಾಪರ್ ಆಗಿದೆ. ಇವತ್ತು ಖಜಾನೆ ತುಂಬುವಕ್ಕೋಸ್ಕರ ಮಾಡ್ತಿದ್ದಾರೆ. ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿ. ಇವತ್ತು ನಾವು ರಾಜ್ಯ ಸರ್ಕಾರದಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ. ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಮೆಟ್ರೋ ಅಂತಂದ್ರೆ, ಜನಸ್ನೇಹಿ ಮೆಟ್ರೋ ಆಗಬೇಕು. ದುಬಾರಿ ಮೆಟ್ರೋ ಆಗಿದೆ ಅದಕ್ಕೆ ಸರ್. ಈಗ ಇವರು ಕಾಂಗ್ರೆಸ್ ಮಾಡ್ತಾರೆ ಇನ್ನೊಂದು ಆರೋಪ ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಿದ್ದೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆ ಅಂತ. ಅಲ್ಲ, ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನು ಮಾಡಿದ್ರು ಇದಕ್ಕೆ ನಿವೃತ್ತ ಏನು ನ್ಯಾಯಾಧೀಶರು ಇವತ್ತು ಕರ್ನಾಟಕದ ನಿವೃತ್ತ ನ್ಯಾಯಾಧೀಶರು ಮಾಡಿದ್ದಾರೆ. ಈ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಮಾಡಬೇಕಾದ್ರೆ ಈ ಕರ್ನಾಟಕದ ಏನು ಅಧಿಕಾರಿಗಳಿದ್ದಾರೆ, ಏನು ಮೆಟ್ರೋ ಚೀಫ್ಗಳಿದ್ದಾರೆ, ಈ ಪ್ರಪೋಸಲ್ ಕಳಿಸಿ. ಲಾಸ್ಟ್ ಮುಖ್ಯಮಂತ್ರಿ ಕಡೆ ಮಾಡಿದ್ರಲ್ಲ, 25% ಕಡೆ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಗಲಾಟೆ ಆದ. ಅದೇ ತರ ಮಾಡಿ ಸ್ಟಾಪ್ ಮಾಡಿ ನೀವು. ಅದು ಬಿಟ್ಟು ಮೆಟ್ರೋ ರೈಲ್ ಮಾಡೋದು ಇದು ಒಂದು ಸರಿ ಕಾಣಿಸಲ್ಲ, ಅದಕ್ಕೆ ಹೋರಾಟ ಮಾಡ್ತೇವೆ. ಸಮಿತಿಯಲ್ಲಿ ಇಬ್ರು ಇದ್ರು ಕೂಡ ಇವು ಪ್ರಬೋಧನೆ ಕಳಿಸಿಲ್ಲ ರಾಜ್ಯ ಸರ್ಕಾರದಲ್ಲಿ. ಈಗ ರಾಜ್ಯ ಸರ್ಕಾರದಲ್ಲಿ ನೀವು ಸೂರ್ಯ ಅವರು ಕೊಟ್ಟಿದ್ದಾರೆ, ಯಾವ ತರ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತ ಯಾವುದೇ ಮೀಟಿಂಗ್ ಅಲ್ಲಿ ಪ್ರೈಸ್ ಫಿಕ್ಸೇಷನ್ ಕಡಿಮೆ ಮಾಡಿಲ್ವಲ್ಲ. ಅದ್ ಬಿಟ್ಟು ಖಾಲಿ ಟ್ರಂಕ್ ಅಂತ ಯಾಕೆ ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಅವರಿಗೆ ಸುರಂಗ ಮಾರ್ಗವನ್ನ ಏನು ಅದು ಅಪೋಸ್ ಮಾಡಿದ್ರೆ ಅದಕ್ಕೆ ಬೈತೀರಾ. ಮೆಟ್ರೋ ಬಗ್ಗೆ MP ಅವರು ಮಾತಾಡಿದ್ರೆ ಅದಕ್ಕೆ ಖಾಲಿ ಟ್ರಂಕ್ ಅಂತೀರಾ. ನಿಮ್ ಉದ್ದೇಶ ಯಾರು ಮಾತಾಡ್ಲೇಬಾರ್ದಾ? ಮಾತಾಡೋದೇ ಒಂದು ಅಪರಾಧನ. ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ತೀವಿ ಅಂದ್ರೆ ಅರೆಸ್ಟ್ ಮಾಡ್ಕೊಳ್ಳಿ, ಜೈಲಿಗೆ ಹಾಕ್ಲಿ. ನಾವು ಯಾವುದೇ ಕಳ್ತನಗಳು ಬೇರೆ ಏನು ಮಾಡಿಲ್ಲ. ನಾವು ನಾಗರಿಕ ಪರವಾಗಿ ಹೋರಾಟ ಮಾಡ್ತೇವೆ ಸರ್. ನಾವು